ಅಪ್ಪಾಜಿ, ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡುತ್ತಿದ್ದವರು ನಾವು. ಆದರೆ ಮಾಡದಿರುವ ತಪ್ಪಿಗೆ ಇಂದು ಜೈಲು ಶಿಕ್ಷೆ ಅನುಭವಿಸಂತಾಯಿತು. ಅಪ್ಪಾಜಿ, ಈ ಅಣ್ಣನ ಅರಮನೆಯ ಅಪ್ಪಣೆ ಕೇಳಿ ಊರೊಳಗೆ ಬರುತ್ತಿದ್ದ ಪೊಲೀಸರು ಇಂದು ರಾಜರೋಷವಾಗಿ ಊರೊಳಗೆ ತಿರುಗಾಡ್ತಾ ಇದ್ದಾರೆ. ಅಪ್ಪಾಜಿ, ತಿರುಗಾಡ್ತಾ ಇದ್ದಾರೆ. ಸೌಂದರ್ಯ, ಸೌಂದರ್ಯ, ನೀನು ಇರುವಾಗ ಈ ಅಣ್ಣನ ಅರಮನೆಯಲ್ಲಿ ದಿನಾಲು ಹಬ್ಬ ನಡೆಯುತ್ತಿತ್ತು. ಆದರೆ ಇಂದು ಈ ಅಣ್ಣನ ಅರಮನೆ ನೀನಿಲ್ಲದೆ ಹಾಳು ಬಿದ್ದಿದ. ಸೌಂದರ್ಯ, ಹಾಳು ಬಿದ್ದಿದೆ. ಯಾವಾಗ ಬಂದ್ರಿ ಯಜಮಾನ್ರೆ? ಛತ್ರಿ, ಈಗ ಬಂದೇನಪ್ಪ. ಛತ್ರಿ, ತುಂಬಾ ಹೊಟ್ಟೆ ಸಿದ್ದಿದೆ, ತಿನ್ನಲಿಕ್ಕೆ ಏನಾದ್ರೂ ಕೊಡಪ್ಪ. ಸರಿ ತಡೀರಿ ಯಜಮಾನ್ರೆ, ತರ್ತೀನಿ. ಯಾಕೋ ಕಿಡ್ಸ್ಕೊತಿದ್ಯಾ? ಏನಾಯ್ತು? ಯಜಮಾನ್ರಿಗೆ ಹಸುವಾಗಿದೆಯಂತೆ, ತಿನ್ನೋಕೆ ಏನಾದ್ರು ಕೊಡಿಯವರ? ಯಾಕೆ ಕೇಳೋದಕ್ಕೆ ಇವನು ಬಾಯಿ ಇಲ್ವೇನು? ಐತೆ ತಾಯಿ, ಐತೆ. ಈ ಪಾಪಿಯ ಹೊಟ್ಟೆಗೆ ಒಂದಿಡಿ ಅನ್ನ ಕೊಡು ತಾಯಿ, ಅನ್ನ ಕೊಡು. ಅನ್ನನೂ ಇಲ್ಲ, ರೊಟ್ಟಿನೂ ಇಲ್ಲ, ಸುಮ್ನೆ ಬಿದ್ಕೊಂಡಿರ್ಬೇಕು. ಹಾಗೆನ್ಬೇಡ ತಾಯಿ, ಹಾಗೆನ್ಬೇಡ. ತುಂಬಾ ಹೊಟ್ಟೆ ಹಸಿತಿದೆ, ನಿನ್ ಕೈ ಮುಗಿತೀನಿ. ಈ ಪಾಪಿಗೆ ಊಟ ಕೊಡು. ನಾವು ಊಟ ಮಾಡಿಲ್ಲ ಅಂದ್ರೆ ಸತ್ತೇ ಹೋಗುತ್ತೇನೆ. ಸಾಯ್ತೀಯಾ? ಸತ್ ಹೋಗು. ಪೀಡೆ ತೊಲಗ್ತು ಅಂತ ದೇವ್ರಿಗೆ 100 ಕಾಯಿ ಓಡಿಸ್ತೀನಿ. ಊಟ ಕೊಡು, ಅದು ಕೊಡು, ಇದು ಕೊಡ್ತು. ಪೀಡೆ ಮುಂದೆದು. ಅಯ್ಯೋ ದೇವರೇ, ನನ್ನ ಮನೆಯಲ್ಲೇ ನನಗೆ ಊಟ ಸಿಗುತ್ತಿಲ್ಲವಲ್ಲ. ಇದು ಎಂತಹ ವಿಧಿ ಆಟ. ಯಜಮಾನ್ರೆ ತಡೀರಿ ಯಜಮಾನ್ರೆ, ನಾನೇ ತರ್ತೀನಿ. ನಾನು ಹುಟ್ಟಿದ ಮನೆಯಲ್ಲೇ ನನಗೆ ಅನ್ನ ಸಿಗುತ್ತಿಲ್ಲವಲ್ಲ. ಈ ಶಿವಣ್ಣನ ಬಾಳು ಕಣ್ಣೀರಿನ ಗೋಳಾಯ್ತಲ್ಲ. ಕುತ್ಕೊಳ್ಳಿ, ತಗೊಳ್ಳಿ ಯಜಮಾನ್ರೆ, ಕುತ್ಕೊಳ್ಳಿ. ಇದನ್ನ ನನಗೆ ಅಂತ ಇಕ್ಕಿದ್ರು, ತಗೊಳ್ಳಿ ಯಜಮಾನ್ರೆ, ನೀವು ಊಟ ಮಾಡಿ. ಕೊಡಪ್ಪ, ಕೊಡು. ಶಿವಣ್ಣ, ಹೇಗಿದೆ ಈ ರೂಪಾಯಿ ರಾಜನ ಪ್ರವೇಶ? ಪ್ರತಿಯೊಂದು ತಿನ್ನುವ ಆಗಳಿನ ಮೇಲೂ ತಿನ್ನೋರ ಹೆಸರು ಬರ್ದಿರುತ್ತೆ. ಈ ಅನ್ನ ನಿನ್ ಪಾಲಿಂದ ಅಲ್ಲ. ನಮ್ಮ ಯಜಮಾನ್ರು ಊಟ ಮಾಡೋ ತಟ್ಟೆನ ಹೊಡೆದ್ರಲ್ಲ, ನಿಮ್ ಮನುಷ್ಯ ನಿಮ್ಗೆ. ಬಾಯಿ ಬಿಗಿಡ್ ಮಾತಾಡು ಮಗನ. ಕಾಂಚನ, ನನಗ್ ಕೋಪನೆ ಕೆರಮಿನ. ಈ ನಾಯಿನ ಮನೆಯಿಂದ ಹಾಕು. ಹೋಗು ತೋಟಕ್ಕೆ. ಆಳುಗಳು ಕೆಲ್ಸ ಮಾಡ್ತಿದಾರಾ ಅಥವಾ ಇಲ್ವಾ ನೋಡ್ಕೊಂಡ್ ಬಾ. ಸರಿ ಅವರ. ಹೋಗ್ಲಿಲ್ಲ ಅಂದ್ರೆ ಗೊತ್ತಲ್ಲ ಚಾಟಿ ಏಟು. ಸರಿ ಸರಿ ಅವರ, ಹೋಯ್ತೀನಿ ಅವರ. ಯಜಮಾನ್ರೆ, ನಾನಿನ್ ಬರ್ತೀನಿ ಯಜಮಾನ್ರೆ. ಕಾಂಚನ, ತಿನ್ನುವ ಅನ್ನವಂತೂ ಮಣ್ಪಾಲಾಯ್ತು. ತುಂಬಾ ದಾಹ ಆಯ್ತದೆ. ಕುಡಿಯಲಕ್ಕೆ ನೀನಾದ್ರೂ ಕೊಡಮ್ಮ, ನೀರ್ನಾದ್ರೂ ಕೊಡು. ನಾಚಿಕೆ ಮಾನ ಮರ್ಯಾದೆ ಸ್ವಲ್ಪನೂ ಇಲ್ವಾ ನಿನಗೆ? ಪದೇ ಪದೇ ಅನ್ನ ಕೊಡು, ಅದು ಕೊಡು, ಇದು ಕೊಡು ಕೇಳ್ತಾನೆ ಇರ್ತೀಯಲ್ಲ. ಬೇಡ, ಕೊಡ್ತೀನಿ. ಆ ಪಾಪನ ನಾನು ಯಾಕೆ ಕೊಟ್ಕೊಳ್ಳಿ?
ಕೇಳ್ತಾರೆ? ಯಾವ ರೀತಿ ಕೇಳ್ತಾರೆ? ಊರು ಮಂಡಿನ, ಊರು ಮಂಡಿ ತಗೋ ಕುಡಿ. ಉಳಿಸಿದಂತ ತುಂಬು ಹೃದಯ ಕೊರಗಿ ಕೊರಗಿ ಅಳುತ್ತಿದೆ, ನೀಡಿದಂತ ನೀಡಿದಂತ ಕೈಗಳಿಂದು ಬದಲು ನಿಂತಿದೆ. ಉಳಿಸಿದಂತ ತುಂಬು ಹೃದಯ ಕೊರಗಿ ಕೊರಗಿ ಅಳುತ್ತಿದೆ, ನೀಡಿದಂತ ಕೈಗಳಿಂದು ಬದಲು ನಿಂತಿದೆ. ಯಾರ ಪುಣ್ಯ ಫಲವಿದೋ ಸತ್ಯತೆಗೆ ಬೆಲೆಯಿದೆ, ಯಾರ ಪುಣ್ಯ ಫಲವಿದು ಸತ್ಯತೆಗೆ ಬೆಲೆಯಿದು. ನೋವನಿಗೆ ಪ್ರೀತಿಗರಸು ಮನವು ಇಲ್ಲಿ ನೊಂದಿದೆ, ಮನವು ಇಲ್ಲಿ ನೊಂದಿದು. ಕಾಂಚನ, ಮೊದ್ಲು ಈ ದರಿದ್ರನ್ನ ಮನೆಯಿಂದ ಹೊರಾಕು. ಬೇಡ ರಾಜ, ಬೇಡ, ನಿನ್ ಕೈ ಮುಗಿತೀನಿ. ನನ್ನ ಮನೆಯಿಂದ ಹೊರಾಕ್ಬೇಡ. ಹೊಟ್ಟೆ ಹಸಿದ್ರೆ ತಿನ್ನಲಿಕ್ಕೆ ಏನಾದ್ರೂ ಕೊಡಪ್ಪ. ಹಸಿವಾಗಿದ್ರೆ ಬೀದಿಲಿ ಭಿಕ್ಷೆ ಬೇಡ್ತೀನ. ಅದನ್ ಬಿಟ್ಟು ಇಲ್ಲೇ ಊಟ ಕೇಳ್ಕೊಂಡ್ ಬಂದ್ರೆ ಇಲ್ಲಿ ನಿಮ್ಗೆ ಊಟ ಸಿಗಲ್ಲ. ಯಾಕಂದ್ರೆ ನಾವು ಕನಿಕರವಿಲ್ಲದ ಕಟುಕರು. ಕಾಂಚನ, ಈ ನನ್ನ ಮಗನ್ನ ಮನೆಯಿಂದ ಹೊರಾಕು. ಬೇಡ ತಾಯಿ, ಬೇಡ. ದಯವಿಟ್ಟು ನನ್ನ ಮನೆಯಿಂದ ಹೊರಾಕು. ನಿನ್ನ ಇಲ್ಲೇ ಇಟ್ಕೊಂಡು ಪೂಜೆ ಮಾಡ್ಬೇಕಾ? ಅದೆಷ್ಟು ಗೊಬ್ಬು ಬರ್ತಿದ್ಯೋ, ಎಷ್ಟು ದಿನ ಸ್ನಾನ ಮಾಡಿದ್ಯೋ ಏನೋ. ಬೇಡಮ್ಮ. ಕಾಂಚನ, ಈ ನನ್ನ ಮಗನ್ಗೆ ತಟ್ಟೆ ಕೊಟ್ಟು ಕಳ್ಸು. ಭಿಕ್ಷೆ ಬೇಡ. ವೆರಿ ಗುಡ್ ಐಡಿಯಾ. ತಗೋ, ಇದು ನನ್ನ ಕಡೆಯಿಂದ ನಿನಗೊಂದು ಕಾಣಿಕೆ. ದ್ರೋಹ ಬಗೆದ ಶಕುನಿಯಂತ ದುಷ್ಟ ಕೂಟ ಮೆರಳಿದೆ, ಬೆವರ ಹರಿಸಿ ದುಡಿದಂತ ಕಷ್ಟ ಜೀವಿ ಮರುಗಿದೆ. ಮನೆಯ ದೀಪ ನಂದಿಸಿ ಯಾರ ಪುಣ್ಯ ಫಲವಿದೋ ಸತ್ಯತೆಗೆ ಬೆಳಗಿದೋ. ನೋವನೈಸಿ ಪ್ರೀತಿಗರಡಿ ಮನವಿದುಲ್ಲಿ ನೊಂದಿದೆ, ಮನವಿದುಲ್ಲಿ ನೊಂದಿದೆ. ದಾನ ಮಾಡಿದ ಕೈಗಳಿಗಿಂದು ಭಿಕ್ಷೆಯ ತಟ್ಟೆ. ಅಣ್ಣ ಆಸ್ತಿ ಇರೋ ತನಕ ಎಲ್ಲ ನನ್ನವರು. ಅಣ್ಣ ಆಸ್ತಿ ತೀರಿದ ಬಳಿಕ ನನ್ನವರೆಲ್ಲ ದೂರ. ಯಾರಿಗೆ ಯಾರು ಇಲ್ಲ, ಯಾರಿಗೆ ಯಾರು ಇಲ್ಲ. ಹಸಿದವರ ಜೊತೆ ಹಂಚಿ ತಿನ್ನುತ್ತಿದ್ದ ಈ ಶಿವಣ್ಣನಿಗಿಂದು ಅನ್ನ ಸಿಗುತ್ತಿಲ್ಲವಲ್ಲ. ದೇವ, ನಾನು ಯಾರಿಗೆ ಅನ್ಯಾಯ ಮಾಡಿದ್ದೆ ಹೇಳು ದೇವ, ಹೇಳು. ಅಯ್ಯೋ, ದಯವಿಟ್ಟು ಯಾರಾದ್ರೂ ಭಿಕ್ಷೆ ನೀಡ್ರಪ್ಪ. ಈ ಪಾಪಿಗೆ ಯಾರಾದ್ರೂ ಭಿಕ್ಷೆ ನೀಡಿ. ಪಾಪಿ, ಪಾಪಿಗಳು ಕಟ್ಟಿದ ಪಾಪದ ಪ್ರಪಂಚದಲ್ಲಿ
ಇವನು ಒಬ್ಬ ಪಾಪಿ. ಶಿವಣ್ಣ, ಅಂದು ನನಗೆ 1 ರೂಪಾಯಿಗಿರೋ ಬೆಲೆ ಇಲ್ಲ ಅಂತೇಳಿ ಅವಮಾನ ಮಾಡ್ದೆ ಇಲ್ಲ, ಆದ್ರೆ ಇಂದು ಇದೇ 1 ರೂಪಾಯಿಗೆ ಬೀದಿಲಿ ಭಿಕ್ಷೆ ಬೇಡ್ತಾ ಇದೀಯಾ? ಸೇಡಿನ ಜಾಲೆಯು ಉರಿದಿದೆ ಎಂದು ನನ್ನಯ ಮನದಲ್ಲಿ ಅಂದು ನೀನು ನೀಡಿದ 1 ರೂಪಾಯಿ ಇಂದು ಈ ರಾಜನ ಕೈಯಲ್ಲಿ ಸೇಡಿನ ಜಾಲೆಯು ಉರಿದಿದೆ ಎಂದು ನನ್ನಯ ಮನದಲ್ಲಿ ಹೋಗು ರಾಜ, ಹೋಗು. ಈ ನಿನ್ನ ದುರಂಕಾರಕ್ಕೆ ಇದೇ ಕಾಲ ಉತ್ತರ ನೀಡುತ್ತದೆ. ಅಯ್ಯೋ, ಯಾರಾದ್ರೂ ದಯವಿಟ್ಟು ಭಿಕ್ಷೆ ನೀಡ್ರಪ್ಪ ಈ ಪಾಪಿಗೆ. ಬೇಡೋ ಕೈ ನನದಲ್ಲ, ಬೇಡದಿರೇ ಗತಿಯಿಲ್ಲ, ನನಗಾರು ದಿಕ್ಕಿಲ್ಲ, ಭಿಕ್ಷೆ ನೀಡಿ ನೀವೆಲ್ಲ, ಭಿಕ್ಷೆ ನೀಡಿ ನೀವೆಲ್ಲ. ಬೇಡೋ ಕೈ ನನದಲ್ಲ, ಬೇಡದಿರೇ ಗತಿಯಿಲ್ಲ, ನನಗಾರು ದಿಕ್ಕಿಲ್ಲ, ಭಿಕ್ಷೆ ನೀಡಿ ನೀವೆಲ್ಲ, ನನಗಾರು ದಿಕ್ಕಿಲ್ಲ, ಭಿಕ್ಷೆ ನೀಡಿ ನೀವೆಲ್ಲ. ಬೇಡೋ ಕೈ ನನದಲ್ಲ, ಬೇಡದಿರೇ ಗತಿಯಿಲ್ಲ. ಸೋಂಬೇರಿ ಅನ್ನ ಬೇಡಿ ನಾನೆಂದು ಅಂತವನಲ್ಲ, ಕೆಟ್ಟ ಕಣ್ಣ ಹಾಯಿಸಬೇಡಿ, ದಯ ಮಾಡಿ ಭಿಕ್ಷೆಯ ನೀಡಿ. ಕಲ್ಲಾದ ದೇವನು ಹಾಳು ಜನ್ಮ ಕೊಟ್ಟನು, ಕಲ್ಲಾದ ದೇವನು ಈ ಜನ್ಮ ಕೊಟ್ಟನು. ಕೈಯ ಮುಗಿದು ಬೇಡುವೆ ನಾನು, ದಯ ಮಾಡಿ ಭಿಕ್ಷೆಯ ನೀಡಿ, ದಯ ಮಾಡಿ ಭಿಕ್ಷೆಯ ನೀಡಿ. ಬೇಡೋ ಕೈ ನನದಲ್ಲ, ಬೇಡದಿರೇ ಗತಿಯಿಲ್ಲ. ಕಷ್ಟಗಳ ಸರಮಾಲೆ ಹೊತ್ತು ನಾನು ಬಂದಿರುವೆ, ನೋವುಗಳ ಸರಮಾಲೆ ಹೊತ್ತು ನಾನು ನಿಂತಿರುವೆ. ಕಲ್ಲಾದ ದೇವನು ಹಾಳು ಜನ್ಮ ಕೊಟ್ಟನು, ಕಲ್ಲಾದ ದೇವನು ಈ ಜನ್ಮ ಕೊಟ್ಟನು. ಕೈಯ ಮುಗಿದು ಬೇಡುವೆ ನಾನು, ದಯ ಮಾಡಿ ಭಿಕ್ಷೆಯ ನೀಡಿ, ದಯ ಮಾಡಿ ಭಿಕ್ಷೆಯ ನೀಡಿ, ದಯ ಮಾಡಿ ಭಿಕ್ಷೆಯ ನೀಡಿ. ಅರ್ಜುನ, ಏನಣ್ಣ ಭಿಕ್ಷೆ ಬೇಡ್ತಿದ್ಯಲ್ಲ? ನೀನ್ ಯಾಕೆ ಮಾವ ಭಿಕ್ಷೆ ಬೇಡ್ತಾ ಇದ್ಯಾ? ಸುದ್ದಿ, ಈ ಭೂಮಿ ಮೇಲೆ ಹುಟ್ಟಿದ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರೋದು ನೀರು, ಗಾಳಿ, ಅಂದ. ಅದೇ ಸರಿಯಾದ ಟೈಮಿಗೆ ಸಿಗುತ್ತಿಲ್ಲವಲ್ಲ ಈ ಪಾಪಿಗೆ. ಏನಾಯ್ತು ಬಿಡ್ಸ್ ಹೇಳಣ್ಣ. ಹೇಳ್ತೀನಪ್ಪ, ಹೇಳ್ತೀನಿ. ಅರಮನೆಯಲ್ಲಿ ಅನ್ನ ಕೇಳಿದ್ದಕ್ಕೆ ಕಾಂಚನ ನನ್ನ ಹೊರ ಹಾಕ್ಬಿಟ್ಲಪ್ಪ, ಹೊರ ಹಾಕ್ಬಿಟ್ಲು. ಕಾಂಚನ ಹಸಿದ ಹೊಟ್ಟೆಯ ತಾಳಲಾಡದೆ ನಾನು ಇಂದು ಭಿಕ್ಷೆ ಬೇಡ್ತಾ ಇದ್ದೀನಿ. ಕಾಂಚನ ಬೀದಿಯಲ್ಲಿ ಬಿದ್ದಿದ ನನಗೆ ಆಶ್ರಯ ಕೊಟ್ಟ ಅಣ್ಣನ್ನೇ ಮನೆಯಿಂದ ಹೊರಹಾಕಿರುವ ರಾಕ್ಷಸಿ ಇನ್ನ ಸುಮ್ಮನೆ ಬಿಡುದಿಲ್ಲ. ತುಂಡು ತುಂಡ ಕತ್ತರಿಸಿ ಕಾಯಿಲೆಗಳಿಗೆ ಆರೋಗ್ಯ ನೀಡ್ತೇನೆ.
ಅರ್ಜುನ ನಿನ್ನ ಆವೇಶ ಒಳ್ಳೇದಲ್ಲಪ್ಪ. ಸಮಾಧಾನ ಮಾಡ್ಕೋ. ಶಿವಣ್ಣ ಮನೆಗೆ ಬಾ. ಅಣ್ಣ ಬರುದಿಲ್ಲ ಹಾಗಂತ ಇವನ ಹೇಳಿ. ಯಾಕೆ ನಾನು ಹೇಳ್ತಿರೋದು ತಿಳಿತಿಲ್ವೇನೋ? ನಾನು ನನ್ನ ಅಣ್ಣನ ಕರಿತಿದ್ದೇನೆ, ನೀನಾರು ಹೇಳಲಿಕ್ಕೆ? ನಾನು ಯಾರು ಅಲ್ಲಪ್ಪ, ನಾನು ಯಾರು ಅಲ್ಲ. ಅಣ್ಣನ ಮೇಲೆ ಅಷ್ಟೊಂದು ಪ್ರೀತಿ ಇದ್ದು ಚೆನ್ನಾಗಿ ನೋಡ್ಕೋಬೇಕಾಯ್ತು. ಅದನ್ನ ನಿನ್ನಿಂದ ಕಲಿಬೇಕಾಗಿಲ್ಲ. ಕಲಿಬೇಡ ಬಿಡು. ಎಂಟಿನ ಮನೇಲಿ ಎದ್ದು ಸಿಟ್ಕೊಂಡು ನೀನೆಂತ ಗಂಟಲೆ. ಏ ಅರ್ಜುನ, ನನ್ನ ಗಂಡಸ್ತನ ಬಗ್ಗೆ ಮಾತಾಬೇಡ, ಪರಿಣಾಮ ನೆಟ್ಗಿರಲ್ಲ. ಏನೋ ಮಾಡ್ತೀಯ ಬಡ. ನಾನ್ ನನ್ನ ಹಸಿವೆ ಎಂದು ಮನೆಗೆ ಬಂದಾಗ ಅನ್ನ ಹಾಕ್ತೆ ಹೊರ ಹಾಕಿದ್ದು ನೀನ್ ಹೆಡ್ತಿ ಕಾಂಚನ. ಅವಳು ಕೇಳ್ಬಿಟ್ಟು ಇಲ್ಲಿ ಬಂದು ಹಾರಾಡ್ತೀಯ. ನೀನು ಗಂಡಸಲಕೇನೋ ಹೇಳ್ತೀಯ ಗುಲಾಮ. ಹೌದಲ್ಲಿ ನಾನು ಹೆಂಡತಿ ಗುಲಾಮನೆ, ಅದನ್ ಕೆಳಗೆ ನಿಂಗೆ ಅಕ್ಕಿಲ್ಲ. ಬಾಯಿ ಮುಚ್ಕೊಂಡು ಸುಮ್ಮನೆ ಶಿವಣ್ಣ. ಬೀದಿಲ್ ನಿಂತು ನಾನು ಮನೆ ತೆಗೆಬೇಡ, ನಡೆ ಮನೆಗೆ. ಇಲ್ಲಪ್ಪ, ಇಲ್ಲ, ನಾನ್ ಬರೋದಿಲ್ಲ. ಶಿವಣ್ಣ, ಈಗ ನಿನ್ನ ಜೊತೆ ಬರ್ಲಿಲ್ಲ ಅಂದ್ರೆ ನೀನ್ ಕೂಡ ಆಸ್ತಿ ಪಾಲ್ ತಗೋಬೇಕು. ಸೂರ್ಯ, ಪಾಲಂತೂ ಬೇಡಪ್ಪ, ಬೇಡ. ನಡೆ, ನಾನೇ ಬರ್ತೀನಿ. ಮಾವ ಬೇಡ ಮಾವ, ಹೋಗ್ಬೇಡ. ಈ ಸೂರ್ಯ ನೀನು ಏನ್ ಮಾಡೋದಕ್ಕೂ ಹೇಸೋದಿಲ್ಲ. ಹೋಗ್ಬೇಡ ಮಾವ. ಎದ್ರು ಬೇಡ. ಈ ಶಿವಣ್ಣನನ್ನು ಯಾರು ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ಇದು ಧರ್ಮದ ಪಿಂಡನಮ್ಮ, ಧರ್ಮದ ಪಿಂಡ. ನಡೆ ಸೂರ್ಯ, ಹೋಗೋಣ. ಮಾವ ಮಾವ ಬೇಡ ಮಾವ. ಮಾವ, ಸೂರ್ಯ ಶಿವಣ್ಣ ಮಾವನ್ ಕರ್ಕೊಂಡು ಹೋಗ್ತಿದ್ದಾನೆ. ಮುಂದೆ ಏನಾದ್ರೂ ಅನಾಹುತಿ ಆದ್ರೆ ಏನ್ ಗತಿ ಮಾವ? ಇಲ್ಲ ಶ್ರುತಿ, ಹಾಗೇನು ಆಗುವುದಿಲ್ಲ. ಒಂದು ವೇಳೆ ನನ್ನ ಅಣ್ಣನಿಗೆ ಏನಾದರೂ ಅನಾಹುತವಾದರೆ ಆ ಸೂರ್ಯ ಕಾಂಚನಿಗೆ ಉಳಿಗಾಲವಿಲ್ಲ. ಅಲ್ಲ ಮಾವ, ಮೊದ್ಲು ಸೂರ್ಯ ಈ ತರ ಇರ್ಲಿಲ್ಲ. ಈ ತರ ಬದಲಾಗ ಕಾರಣ ಆದ್ರೂ ಏನ್ ಮಾವ? ಅದೇ ನನ್ಗೂ ಗೊತ್ತಾಗ್ತಿಲ್ಲ. ಅದನ್ನೇ ಪತ್ತೆ ಹಚ್ಚಿ ನಮ್ಮ ಸಂಸಾರದಲ್ಲಿ ಉಳಿ ಹಿಂಡಿದ ಆ ವಿಸರ್ಜಿಸಿಕೊಳ್ಳೋಣ. ಸುಟ್ಟಾಗ್ತೀನಿ. ಹೌದು ಮಾವ, ಇಲ್ಲ ಅಂದ್ರೆ ಅಣ್ಣನ ಅರಮನೆ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗ್ಬಿಡುತ್ತೆ. ಅದ್ರ ಚಿಂತೆ ಬೇಡ ಬಿಡಿಸುತ್ತೆ. ನನ್ನ ಪ್ರಾಣ ಕೊಟ್ಟಾದ್ರು ಅಣ್ಣನ ಅರಮನೆಯ ಮಾನ ಕಾಪಾಡ್ತೀನಿ. ಮಾವ, ಏನಾದ್ರೂ ಚಿಂತೆ ಮಾಡ್ಬೇಡ ಅಂದ್ರು ನನ್ ಮನಸ್ಸು ತುಂಬಾ ಚಿಂತೆನೆ ತುಂಬ್ಕೊಬಿಟ್ಟಿದೆ. ಅದರಿಂದ ಹೇಗ್ ಹೊರಗ್ ಬರ್ಬೇಕು ಅಂತಾನೂ ಗೊತ್ತಾಗ್ತಿಲ್ಲ ಮಾವ. ಈ ನಿನ್ನ ಮೆಚ್ಚೆ ರಾಜ್ಕುಮಾರ್ ಕೆನೆಗೆ ಮುತ್ಕೊಡ್ಬೇಕು. ಹೋಗೋ ಮಾವ, ನಂಗೆ ನಾಚಿಕೆ ಆಗುತ್ತೆ. ನಾಚ್ಕೊಂಡ್ರೆ ಹೇಗೆ ಚಿನ್ನ ಮುಳುಗಿದ ಹೊತ್ತು